ಮಾವ, ನಮ್ಮ ಹಳ್ಳಿನಾಗೆ ನಮ್ಮ ಹಳ್ಳಿ ಐಕ್ಳಿಗೆ ಆಡಕ್ಕೆ ಅಂತ ಇರೋದು ಇದು ಒಂದೇ ಮೈದಾನ. ಪಾಪ ಮಕ್ಕಳು ಆಡ್ಲಿ ಅಂತ ಬಿಡೋದ್ ಬಿಟ್ಬಿಟ್ಟು ಲಾರಿ ಗಟ್ಲೆ ಕಸಾರ ತುಂಬ್ಕೊ ಬಂದು ಇಲ್ಲೇ ಸುರಿಬೇಕಂತೆ ಇವ್ರಿಗೆ. ಇದರಿಂದ ಊರಿಗೆ ಎಂತೆಂತದ್ದು ಕಾಯಿಲೆ ಬರ್ತದಂತೆ ಮಾವ. ಈ ತೀರ್ಥ ಕ್ಷೇತ್ರನ ಹಾಳು ಮಾಡ್ಬೇಕು ಅಂತಾನೆ ಹಿಂಗ್ ಮಾಡ್ತಿದ್ರೆ ನಾವು ನೋಡ್ಕೊಂಡು ಸುಮ್ನಿರ್ಬೇಕ ಮಾವ. ದೇವಸ್ಥಾನದ ಹತ್ರ ಚಪ್ಪಲಿ ಇಡೋದಕ್ಕೆ ಬಿಡಲ್ಲ ನಾವು. ಅಂಥದ್ರಲ್ಲಿ ದೇವ್ರಿರೋ ಈ ಗ್ರಾಮದಲ್ಲಿ ಕಸ ಹಾಕೋದಿಕ್ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಅಣ್ಣಂದ್ರ ಎಲ್ಲ ವಸಿ ತಡ್ಕೊಳ್ಳಿ ಎಲ್ಲ ಯಜಮಾನ್ರಿ ಇಲ್ವಾ, ಅವ್ರು ಮಾತಾಡ್ತಾರೆ. ನೋಡಿ ಸಾಹೇಬ್ರೆ, ಹುತ್ತ ಬಡಿದ್ರೆ ಹಾವು ಸಾಯೋದಿಲ್ಲ. ಸ್ವಲ್ಪ ಸಮಾಧಾನವಾಗಿರಿ. ಯಜಮಾನ್ರೆ, ಏಟ್ ತಿಂದಿರೋದು ನಾವು ಏಕಾಏಕಿ ಬ್ಯಾಟ್ ತಗೊಂಡು ಅಲ್ಲೇ ಮಾಡೋರು ನಿಮ್ಮ ಹಳ್ಳಿಯ ಅಲ್ಲ. ನಾವೇ ನಿಮ್ಮ ಹಳ್ಳಿ ಮೇಲೆ ಇದ್ದ ಸಾಲಕ್ಕೆ ಬಂದಿದೀವ? ಸರ್ಕಾರ ಯಾವ ಜಾಗ ನಮಗೆ ಕೊಟ್ಟಿದ್ಯೋ ಆ ಜಾಗದಲ್ಲಿ ಕಸ ಹಾಕ್ತಿದೀವಿ. ಅದನ್ನ ತಡೆಯಕ್ಕೆ ಇವ್ರು ಯಾರು ಅಂತ? ನಾನು ಈ ಊರಿನ ಮಗ ಕಣ. ನಾನೊಬ್ಬನೇ ಅಲ್ಲ, ನಮ್ಮ ಇಡೀ ಊರಿನ ಪ್ರತಿಯೊಬ್ರು ಇದನ್ನ ತಡೆಯಕ್ಕೆ ಮುಂದೆ ಬರ್ತಾರೆ. ಮೊದಲನೇವನಾಗಿ ನಾನೇ ಮುಂದೆ ಬರ್ತೀನಿ. ನಮ್ಮ ಮಾವ ಇಲ್ಲಿ ಎದುರುಗವ್ರೆ ಅಂತ ಇನ್ನು ಬರೀ ಮಾತಲ್ಲಿ ಮುಗಿಸ್ತೀವಿ. ಎಲ್ಲ ಅಂದಿದ್ರೆ ನೀನ್ ಯಾರನ್ನ ಬೇಕಾದ್ರೂ ಕರ್ಸ, ನೀನ್ ಇಲ್ಲಿಂದ ಹೆಂಗ್ ವಾಪಸ್ ಹೋಯ್ತಿ ಅಂತ ನಾನು ನೋಡ್ತೀನಿ. ಶಿವ, ಹೊಸ ಸಮಾಧಾನ ತಗೋ, ಅಪ್ಪಯ್ಯ ಮಾತಾಡ್ತಾರೆ. ಯಾಕೋ ಅಣ್ಣ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಈ ಊರಿನ ಅಧ್ಯಕ್ಷ ನನ್ನ ಗಂಡ. ಏನೇ ಮಾತಾಡೋದಿದ್ರು ಅವರೇ ಮಾತಾಡ್ತಾರೆ. ಬಾರು ಮಾವ ಮಾತಾಡಿ, ಆಮ್ಯಾಕ್ ನಾ ಮಾತಾಡ್ತೀನಿ. ಏ ಶಿವು, ಏನು ಹುಡುಗ ಬುದ್ಧಿ ನಿಂದು? ಅವ್ರೇನಾದ್ರು ಪೊಲೀಸು ಕರೆಸಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನೀವೆಲ್ಲ ಜೈಲಲ್ಲಿ ಇರ್ತಿದ್ರಿ. ಒಳ್ಳೆ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋತಿದ್ದೀರಿ. ಏನೋ ಅದೃಷ್ಟಕ್ಕೆ ಈ ಕಡೆನೆ ಹೋಗ್ತಿದ್ದೋನು ಗಲಾಟೆ ಅಂತ ಈ ಕಡೆ ಬಂದೆ. ಎಲ್ಲ ಇಲ್ಲಿಗೆ ಮುಗ್ದೋಗ್ಲಿ, ಸುಮ್ಮನೆ ಇದನ್ನು ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಈಗೇನು ನಿಮ್ಮ ಆಸೆ? ಕಂಪ್ಲೇಂಟ್ ಕೊಡಬೇಕು ಅಂತನಾ? ನನ್ನ ಮಾತಿಗೆ ಬೆಲೆ ಇಲ್ವಾ ನಿಮಗೆ? ನೋಡಿ ಯಜಮಾನ್ರೆ, ನಿಮ್ಗೆ ವಯಸ್ಸಾಗಿದೆ, ಅನುಭವ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ಸುಮ್ಮನೆ ಇದ್ದೀನಿ ನಾನು. ಆಯ್ತು 10 ಮಕ್ಕಳು ತಾಯಾದರೂ 10 ಮಗನ ಮರೆಯಲ್ಲ ಅಂದಂಗೆ ಈ ಊರಿನ ಜನ ಎಲ್ಲ ನನಗೆ ಮಕ್ಕಳಿದ್ದ ಹಾಗೆ. ನೋಡಿ, ಆಗಿದ್ದಾಗೋಯ್ತು. ಇವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕಂಪ್ಲೇಂಟು ಅಂತೆಲ್ಲ ಕೊಡಬೇಡಿ. ಮಾವ, ನೀವ್ ಯಾಕೆ ಮಾವ ಕ್ಷಮೆ ಕೇಳಬೇಕು? ಮಾವ, ನಾನು ಹೊಡೆದಿರೋದು ಅವರು ನಮ್ಗೇನೋ ಅಂದ್ರು ಅಂತ ಅಲ್ಲ ಮಾವ. ಎಲ್ಲೋ ಹೋದ್ನಪ್ಪ, ಇನ್ನೂ ಬಂದೇ ಇಲ್ಲ. ಅದಕ್ಕೆ ಏನ್ ಹಿಂಗ್ ಹುಡುಕ್ತಿದ್ಯಲ್ಲ? ಯಾರು ಬರ್ಬೇಕಿತ್ತು? ನಿಮ್ಮ ಅಣ್ಣ ಬರ್ಬೇಕಿತ್ತು ಬಾನು, ಇನ್ನೂ ಬಂದೇ ಇಲ್ಲ. ಇದೇ ನೈಟಾ ಇನ್ನೂ ಬಂದಿಲ್ಲ ಅನ್ನೋದಿಕ್ಕೆ? ಬೆಳಗ್ಗೆ ತಾನೇ. ಬೆಳಿಗ್ಗೆನೆ ಕಣವ, ಆದ್ರೆ ಇವತ್ತು ಅಮಾವಾಸ್ಯೆ, ಅದರಲ್ಲೂ ಭೀಮನ ಅಮಾವಾಸ್ಯೆ. ಸಿಕ್ಕಾಪಟ್ಟ ಡೇಂಜರ್ ಇರುತ್ತೆ ಅಂತಾರೆ. ಇಂಥ ಸಮಯದಲ್ಲೇ ಹುಷಾರಾಗಿರ್ಬೇಕು. ಗಾಡೀಲಿ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಬೇಕು. ಅದಕ್ಕೆ ನಿಮ್ಮ ಅತ್ತಿಗೆ ಹೆದರ್ಕೊಂಡಿರೋದು. ಮಾವ, ಏನ್ ಮಾವ ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೆ ಇನ್ನೂ ಭಯ ಜಾಸ್ತಿ ಆಗಲ್ವಾ? ನಮ್ಮಣ್ಣ ಬೇರೆ ಕೇಳ್ಬೇಕಾ? ಕೋತಿ ಇದ್ದಂಗೆ ಮರದಿಂದ ಮರಕ್ಕೆ ಹಾರ್ಕೊಂಡ್ ಬರ್ತಾನೆ ಅಷ್ಟೇ. ಏಯ್, ಬಿಡ್ತು ಅನ್ನು. ಮೊದಲೇ ನನ್ನ ರಶ್ಮಿ ಎದರ್ಕೊಂಡು ಸಾಯ್ತಾ ಇದ್ದಾಳೆ, ಅದ್ರಲ್ಲಿ ಬೇರೆ ನೀನು ಎದುರಿಸ್ತಾ ಇದೀಯ. ರಶ್ಮಿ, ನೀನು ಏನು ಯೋಚನೆ ಮಾಡಬೇಡ. ಇತ್ತೀಚೆಗೆ ನನ್ನ ಮಗನಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸತ್ತೆ. ಬರ್ತಾನೆ ಕಣವ, ಬರ್ತಾನೆ. ಅಪ್ಪಯ್ಯ, ಅಯ್ಯೋ, ಅವರೇ ಬಂದ್ರು ಅನ್ಸತ್ತೆ. ಯಪ್ಪ, ಯಾರೇ ಬಾನು ಇದು? ಸರ್, ಯಾರು ನೀವು? ಏನ್ ಬೇಕಿತ್ತು? ಅದಕ್ಕೆ ಅಣ್ಣ ಎಲ್ಲೋ ಬಿಗ್ ಬಂದಿದ್ದಾನೆ ಅನ್ಸುತ್ತೆ. ಮೈಕೈ ಎಲ್ಲ ಕೆಸರಾಗಿದೆ. ಅಯ್ಯೋ ಮಾದೇಶ್ವರ, ಯಾಕ್ಲಾ ಸೀನಾ ಹಿಂಗ್ ಮಾಡ್ಕೊ ಬಂದಿದ್ಯಾ? ಮೊದ್ಲೇ ನಾನು ಸೊಸೆ ನೀನು ಬಂದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆ ದಿನಾನೇ ಬಿಟ್ಕೊಂಡ್ ಬಂದಿದ್ಯಾ? ಏನ್ರಿ ಇದು?
ಎಲ್ರಿ ಬಿದ್ ಬಂದ್ರಿ? ಏಯ್ ಇರವ ಕೆಸರಾಗೈತೆ. ನಾನಿಲ್ವಾ ಇಲ್ಲಿ ಸರಿ ಮಾಡೋದಕ್ಕೆ? ಸೀನಾ, ಅಮಾವಾಸ್ಯೆ ದಿನಾನೇ ಬಿದ್ದಿದ್ಯಾ. ನೀನು ಕೆಟ್ಟದ್ದೆಲ್ಲ ಕಳೆದೋಯ್ತು ಅಂದ್ಕೊಂಬಿಡು. ನಿನಗೆ ಅಂಟಿರೋ ಕೊಳೆ ಕೊಚ್ಚೆ ಎಲ್ಲ ನಾನು. ಕ್ಲಾಸ್ ಅಲ್ಲಿ ಲಾಸ್ಟು, ಲವ್ ಅಲ್ಲಿ ಫಸ್ಟು. ಎಸ್ ಸರ್. ಯವ್ವ, ಇವನ್ ನನ್ ಮಗ ಅಲ್ಲ, ಇವನ್ ನನ್ ಮಗ ಅಲ್ವೇ ಅಲ್ಲ. ಹೆಂಡ್ತಿಗ್ ಸಲಾ ಮಾಡ್ಕೊಂಡು ಗುಲಾಮ ಆಗಿರೋ ನನ್ ಮಗ ಆಗಕ್ ಸಾಧ್ಯನೇ ಇಲ್ಲ. ಅಮಾವಾಸ್ಯೆ ದಿನ ಬಿದ್ದು ತಲೆ ತಿರುಗ್ಬಿಟ್ಟೈತೆ ಇವನ್ಗೆ. ಅಪ್ಪ ಮಕ್ಕಳು ಸೇರ್ಕೊಂಡು ಅದೇನಾರ ಮಾಡ್ಕೊಳ್ಳಿ, ನಂತೂ ಇದಕ್ಕೆಲ್ಲ ಕರಿಬೇಡಿ. ನಾನೇ ಆಟಕ್ಕಿಲ್ಲ. ಸೀನಾ, ಬೇಜಾರು ಮಾಡ್ಕೋಬೇಡ. ನಿನ್ನನ್ನು ಅರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಆದರೆ ಒಂದಲ್ಲ ಒಂದು ದಿನ ನಿನ್ನನ್ನು ಎಲ್ಲರೂ ಒಪ್ಕೊಳ್ತಾರೆ. ಅಲ್ಲಲ್ಲ ಅಪ್ಪಯ್ಯ, ಇದೇ ಫಸ್ಟ್ ಟೈಮ್ ನೋಡು ನೀನು ನಾವು ಹೊಗಳ್ತಾ ಇರೋದು. ಇಷ್ಟ ದಿನ ಮೆಟ್ಟು ಬೀಸ್ತಾ ಇದ್ದೆ, ಈಗ ಮಗನ್ ಮೈ ಲವ್. ಅದೆಲ್ಲ ನಮ್ಮ ಅತ್ತೆಯಿಂದ ಬಂದಿರೋದು ಅಂತ ಮರಿಬೇಡ ಅಣ್ಣ. ಸುಮ್ಮನಿರೇ ಬಾನು, ನಾನು ಅಷ್ಟೆಲ್ಲ ಹೊಗಳ್ಬೇಡ, ನಂಗೆ ನಾಚಿಕೆ ಆಗುತ್ತೆ. ಅಪ್ಪಯ್ಯ, ನನ್ನ ಹೆಂಡ್ರು ನಾಚ್ಕೋತಾವಳೆ ಅಪ್ಪಯ್ಯ, ನಾಚ್ಕೋತಾವಳೆ.